ನಮ್ಮ ಯೋಗೇಶ್ವರ್ ಅವರು ಈ ಮೈತ್ರಿಯ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಬೇಕು ಅಂತ ಪ್ರಾರಂಭ ಮಾಡಿದಂತ ಮೊದಲ ವ್ಯಕ್ತಿ ಯಾರಂದ್ರೆ ಅದು ನಮ್ಮ ಯೋಗೇಶ್ವರ್ ಅವರು. ಹಾಗಾಗಿ ಚನ್ನಪಟ್ಟಣಕ್ಕೆ ಎರಡು ಕಣ್ಣು, ಒಂದು ಕುಮಾರಣ್ಣ, ಇನ್ನೊಂದು. ಹಾಗಾಗಿ ಎರಡು ಕಣ್ಣು ಒಂದಾಗಿರಬೇಕು. ಯೋಗೇಶ್ ಅಣ್ಣನವರು ಭಗೀರಥ ಅಂತಾನೆ ಹೆಸರುವಾಸಿಯಾಗಿದ್ದಾರೆ. ಚನ್ನಪಟ್ಟಣದ ಭಗೀರಥ ಅಂದ್ರೆ ಯಾರು? ಹಾಗಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಬಲವಾದ ಸಂದೇಶ ಈ ಪಾದಯಾತ್ರೆ ಮೂಲಕ, ಈ ಮುಂಬರುವಂತ ಚುನಾವಣೆ ಮೂಲಕ ನಮ್ಮೆಲ್ಲರ ನೆಚ್ಚಿನ ಯೋಗೇಶ್ವರ್ ಅವರು ನಮ್ಮೆಲ್ಲರ ಕಣ್ಮಣಿಯಾಗಿ ನಮ್ಮ ಅಭ್ಯರ್ಥಿಯಾಗಿ ಮುಂದೆ ಬರಲಿ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಹಾಗಾಗಿ ಈ ಪಾದಯಾತ್ರೆ ಮೂಲಕ ಅವರು ಮತ್ತೊಮ್ಮೆ ಬರಲಿ ಎಂದು ನಾವೆಲ್ಲ ಅಪೇಕ್ಷೆ ಪಡ್ತೀವಿ.